ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಮ್ಮ ಚಾನಲ್ ಕಡೆಯಿಂದ ಹೋದಂಥವ್ರಿಗೆ ಏನು ಬಿಲ್ ಆಗಿರುತ್ತೆ ಅದರಲ್ಲಿ 10% ಡಿಸ್ಕೌಂಟ್ ಇರುತ್ತೆ. ಇಲ್ಲಿ ಏನೇನು ವಸ್ತುಗಳು ಸಿಗುತ್ತಪ್ಪ ಅಂತಂದರೆ ಸ್ಮಾರ್ಟ್ ಟಿವಿ ಆಗಿರ್ಬೋದು, ಅದೇ ರೀತಿ ರೈತರು ಉಪಯೋಗಿಸುವಂಥ ಉಪಕರಣಗಳಾಗಿರ್ಬೋದು, ವಾಷಿಂಗ್ ಮಿಷಿನ್ ಆಗಿರ್ಬೋದು, ಗೀಸರ್ ಆಗಿರ್ಬೋದು, ಗ್ರೈಂಡರ್ ಆಗಿರ್ಬೋದು, ವ್ಯಾಕ್ಯೂಮ್ ಕ್ಲೀನರ್ ಆಗಿರ್ಬೋದು, ಇನ್ನೂ ಹಲವಾರು ವಸ್ತುಗಳು ಈ ಒಂದು ಭೂಮಿಪುತ್ರ ಎಂಟರ್ಪ್ರೈಸಸ್ ಅಲ್ಲಿ ಸಿಗುತ್ತೆ. ಸೊ ಇದು ಎಲ್ಲಿದೆಯಪ್ಪ, ಇದರ ಅಡ್ರೆಸ್ ಏನಪ್ಪ ಅಂತಂದ್ರೆ ಆನಂದ್ ಕುಮಾರ್ ಬಿಲ್ಡಿಂಗ್, ವಿಜಯಪುರ ರಸ್ತೆ, ಎಚ್ ಕ್ರಾಸ್, ಶಿಲ್ಘಟ್ಟ ತಾಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆ. ಸ್ನೇಹಿತರೆ, ರೈತರಿಗೆ ಅನುಕೂಲ ಆಗಲಿ ಅಂತಾನೆ EMI ಆಪ್ಷನ್ ಮಾಡ್ತಿದ್ವಿ. ಆಫರ್ ಇರೋದ್ರಿಂದ ಏನು ಮಾಡಿದೆ ಅಂದರೆ MRP ಬೆಲೆಯಲ್ಲಿ ಸುಮಾರು ಕಡಿಮೆ ಅಂತಂದರೆ ಅರ್ಧದ ಬೆಲೆಗಿಂತ ಸ್ವಲ್ಪ ಜಾಸ್ತಿ. ಈ ಒಂದು ಮಿಷಿನ್ ಇಟ್ಕೊಳ್ಳೋದ್ರಿಂದ ಒಂದು ಟ್ರ್ಯಾಕ್ಟ್ರಲ್ಲಿ ಏನು ಕೆಲಸ ಮಾಡ್ಬೋದು ಅಂತ ಎಲ್ಲ ಕೆಲಸಗಳು ಇದರೊಳಗೂ ಮಾಡ್ಬೋದು. 80,000 ರೂಪಾಯಿ ಟಿವಿ ಬರೀ 66,000 ರೂಪಾಯಿಗಿದೆ. 4 ಜೊತೆ ಎತ್ತು ಏನು ಕೆಲಸ ಮಾಡ್ತದೋ, ಮೊದಲು ಎತ್ತಿನಲ್ಲಿ ಕೆಲಸ ಮಾಡ್ತಾರೆ ಅಂತ 4 ಜೊತೆಗೆ ಮಾಡೋಂಥ ಕೆಲಸ ಈ ಒಂದು ಮಿಷಿನ್ ಮಾಡ್ತದೆ. ನಮಸ್ತೆ ಸರ್. ನಮಸ್ತೆ. ಭೂಮಿಪುತ್ರ ಎಂಟರ್ಪ್ರೈಸಸ್ ಬಗ್ಗೆ ಏನು ಹೇಳ್ತೀರಾ? ಎಚ್ ಕ್ರಾಸಲ್ಲಿ ಲೊಕೇಶನ್ ಆಗಿರೋಂಥ ಈ ಒಂದು ರೈತರಿಗೆ ಏನೇ ಅನುಕೂಲ ಆಗುತ್ತೆ ಅಂತ ನೀವು ನಿಮ್ಮ ಮಾಹಿತಿ ಕೊಡಿ ಸರ್. ಓಕೆ, ಇದು ಭೂಮಿಪುತ್ರ ಎಂಟರ್ಪ್ರೈಸಸ್. ನಾನು ಬಂದು ಪ್ರೊಪ್ರೈಟರ್ ಗಜೇಂದ್ರ ಅಂತ. ನಮ್ಮದು ಸ್ವಂತ ಊರು ಬಂದು ನೆಲವಾಗ್ಲು. ನಾವು ಇಲ್ಲಿ ಎಚ್ ಕ್ರಾಸಲ್ಲಿ ಓಪನ್ ಮಾಡಿ 1 ಮಂತ್ ಆಯಿತು. ಇದು ವಿಜಯಪುರ ರಸ್ತೆ, ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟು, ಶಿಡ್ಲಘಟ್ಟ ತಾಲೂಕಿನಲ್ಲಿ ಇದೆ. ಇಲ್ಲಿ ಮೇಯ್ನಾಗಿ ನಾವು ಮಾಡಿರೋ ಇಂಟೆನ್ಷನ್ ಏನಂದರೆ ಇದು ರೈತರಿಗೋಸ್ಕರ ಮಾಡಿರೋದು. ನಮ್ಮಲ್ಲಿ ಎಲ್ಲ ಥರದ ವೀಡರ್ಸ್ ಅಂದರೆ ಉಳೋ ಮಿಷಿನ್ ಇರ್ಬೋದು, ಮದ್ದೊಡೆಯೋ ಪಂಪ್ ಸ್ಪ್ರೇಗಳಿರ್ಬೋದು, ಮತ್ತು ಡಿಗ್ಗರ್ಸ್ ಹಳ್ಳ ಹಾಕೋ ಮಿಷಿನ್ ಇರ್ಬೋದು, ಮತ್ತು ಕೌ ಮ್ಯಾಟ್ಸ್ ಹಸುಗಳಿಗೆ ನೆಲಕ್ಕೆ ಹಾಕ್ತಾರಲ್ಲ ಕೌ ಮ್ಯಾಟ್ಸ್ ಇರ್ಬೋದು, ಮತ್ತು ಹಾಲು ಕರಿಯೋ ಮಿಷಿನ್ಸು, ಈ ಥರದ್ದು ಎಲ್ಲ ಕಂಪ್ಲೀಟ್ ಸೆಟ್ ಆಫ್ ಇದೆಲ್ಲ ನಮ್ಮ ಹತ್ರ ಅವೈಲೇಬಲ್ ಇದೆ. ಮತ್ತು ಈಗ ತುಂಬ ಕಡೆ ಕೆಲಸದವ್ರು ಸಿಗೋದು ಕಷ್ಟ ಆಗಿದೆ. ಅದರಿಂದ ಎಕ್ವಿಪ್ಮೆಂಟ್ಸ್ ಇಟ್ಕೊಂಡು ಆರಾಮಾಗಿ ನಮ್ಮ ಪ್ರೋಸೆಸ್ ಏನಿದೆಯೋ ಅದು ಮಾಡ್ಕೋಬೋದು. ರೈತರಿಗೆ ತುಂಬ ಅನುಕೂಲ ಆಗಿದೆ. ಯಂತ್ರಗಳನ್ನ ಬಳಸೋದ್ರಿಂದ ರೈತರಿಗೆ ತುಂಬ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಹೌದು, ಈಗ ಒಂದಿನಕ್ಕೆ ಮಿನಿಮಮ್ ಅಂದರೆ 1000 ರೂಪೀಸ್ ಕೊಡಬೇಕು. ದುಡ್ಡು ಕೊಡ್ತೀವಿ ಅಂದರೂ ಕೂಡ ಯಾರೂ ಬರೋಕ್ಕೆ ರೆಡಿಗಿಲ್ಲ. ಅದರಿಂದಾಗಿ ನಾವು ಇನ್ಸ್ಟ್ರೂಮೆಂಟ್ ಇದ್ದರೆ ನಮ್ಮ ಎಕ್ವಿಪ್ಮೆಂಟ್ಸ್ ಅಂದರೆ ನಮ್ಮ ವೀಡರ್ ಇರ್ಬೋದು, ಬ್ರಷ್ ಕಟ್ರ್ ಇರ್ಬೋದು, ಇವೆಲ್ಲ ಇದ್ದಾಗ ನಮಗೆ ಈಸಿಯಾಗಿ ನಮ್ಮ ಕೆಲಸ ನಾವೇ ಫ್ರೀ ಟೈಮಲ್ಲಿ ಮಾಡ್ಕೋಬೋದು. ಅದರಿಂದಾಗಿ ತುಂಬ ಅನುಕೂಲ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಕೆಲಸದವ್ರು ಸಿಗೋದು ತುಂಬ ಕಷ್ಟ ಆಗ್ತಾಯಿದೆ ಮತ್ತು ಕೂಲಿನೂ ಜಾಸ್ತಿ ಆಗ್ತಾಯಿದೆ. ಇದರಿಂದಾಗಿ ರೈತರಿಗೆ ಬರುವಂಥ ಆದಾಯದಲ್ಲಿ ನಷ್ಟ ಆಗ್ತಿದೆ ಅಂತಲೇ ಹೇಳ್ಬೋದು. ಈ ಯಂತ್ರಗಳನ್ನು ಬಳಸ್ಕೊಂಡಾಗ ತುಂಬ ಉಪಯೋಗ ಆಗುತ್ತೆ ಅಂತ ಹೇಳ್ಬಿಟ್ಟು ನೀವು ಹೇಳ್ತಾ ಇದ್ದೀರಾ. ಈ ಎಚ್ ಕ್ರಾಸಲ್ಲಿ ತುಂಬ ಹಳ್ಳಿಗಳಿಗೆ ಹತ್ತಿರ ಇರತಕ್ಕಂಥ ಪ್ಲೇಸ್ ಆಗಿರೋದ್ರಿಂದ ರೈತರು ಇದರ ಉಪಯೋಗವನ್ನು ತೊಗೊಂಡ್ರೆ ತುಂಬ ಅನುಕೂಲ ಅಂತ ಹೇಳ್ತಾ ಇದ್ದಾರೆ. ಹೌದು, ನಾನು ಪ್ರಾಕ್ಟಿಕಲ್ ಇದನ್ನು ನೋಡಬೇಕು ಅಂತಲೇ, ನಾನು ಅಗ್ರಿಕಲ್ಚರ್ ಮಾಡಬೇಕು ಅಂತಲೇ ಓನಾಗಿ 1 ಎಕರೆ ನಮ್ಮ ಫ್ರೀ ಇದ್ದಿದ್ದ ಜಾಗದಲ್ಲಿ ತೊಗೊಂಡು ಅದರಲ್ಲಿ ನುಗ್ಗೆ ಗಿಡ ಹಾಕಿ ಪ್ರಾಕ್ಟಿಕಲ್ಲಾಗಿ ನಾನೊಂದು ನಮ್ಮ ಬ್ರದರ್ ಕಡೆಯಿಂದ ಒಂದು ವೀಡ್ರು ಈಸ್ಕೊಂಡು ಚಿಕ್ಕಬಳ್ಳಾಪುರದಲ್ಲಿ ಅದನ್ನು ನಾನೇ ಪ್ರೋಸೆಸ್ ಮಾಡಿದೆ. ಅಂದರೆ ನಾನೇ ಹೇಗಿರುತ್ತೆ ಅದು ಅಂತ ಟ್ರೈ ಮಾಡಿದಾಗಲೇ ನನಗೆ ಅದ್ರ ಬಗ್ಗೆ ಗೊತ್ತಾಗಿದ್ದು. ಅದು ಯೂಸ್ ಮಾಡಿದ್ಮೇಲೆ ಗೊತ್ತಾಯಿತು ಇಷ್ಟು ಈಸಿಯಾಗಿ ಕೆಲಸ ಮಾಡ್ಕೋಬೋದು. ಮತ್ತು ಯಾರ ಮೇಲೂ ಡಿಪೆಂಡ್ ಆಗೋಷ್ಟಿರಲ್ಲ, ಯಾವುದೇ ಕೆಲಸದವ್ರ ಮೇಲೆ ಡಿಪೆಂಡ್ ಆಗೋಷ್ಟಿರಲ್ಲ, ನಮ್ಮ ಕೆಲಸ ನಾವೇ ಮಾಡ್ಕೋಬೋದು ಫ್ರೀ ಟೈಮಲ್ಲಿ ಅಂತ ಪ್ರಾಕ್ಟಿಕಲಿ ಗೊತ್ತಾಯಿತು. ಗೊತ್ತಾದಮೇಲೆ ನಾನು ಅಂಗಡಿ ಮಾಡಿದ್ದು. ಈ ಅಂಗಡಿ ಮಾಡಿರೋದ್ರಿಂದ ಸುತ್ತಮುತ್ತ 36 ಹಳ್ಳಿ ಜನಕ್ಕೂ ಯೂಸ್ ಆಗಿದೆ. ಮತ್ತು ಏನೇ ಒಂದು ಎಕ್ವಿಪ್ಮೆಂಟ್ ಬೇಕು ಅಂದ್ರೆ ನಾನು ಬೆಂಗಳೂರಿಗೆ ತೊಗೊಂಡೋಗಿ ಸರ್ವಿಸ್ ಮಾಡಿಸ್ಕೊಬರ್ತಿದ್ದೆ. ಈಗ ಹತ್ರದಲ್ಲಿ ಸರ್ವಿಸ್ ಕೂಡ ಇದೆ. ಮತ್ತು ಇನ್ಸ್ಟ್ರೂಮೆಂಟ್ಸ್ ಹತ್ರ ಸಿಗೋದ್ರಿಂದ ಅವ್ರಿಗೆ ಟ್ರಾನ್ಸ್ಪೋರ್ಟು ಕಡಿಮೆ ಆಗುತ್ತೆ. ಇದು ಯೂಸ್ ಆಗಿದೆ ಅಂತ ಅಂದ್ಕೊಳ್ಳಿ. ಸಾಧನ ಸಲಕರಣೆಗಳು ಇವೆಲ್ಲ ಬಳಸೋದ್ರಿಂದ ರೈತರ ಕೆಲಸ ತುಂಬ ವೇಗವಾಗಿ ಮತ್ತು ಸುಲಭವಾಗಿ ಆಗುತ್ತೆ. ಹಾಗಾಗಿ ಇದನ್ನು ತಗೊಳ್ಳೋದು ರೈತರಿಗೆ ತುಂಬ ಅನುಕೂಲ ಅಂತ ಹೇಳ್ತಾ ಇದ್ರು. ಹೌದೌದು, ಅದು ಕರೆಕ್ಟು. ಯಾಕಂದರೆ ನಾವು ಪ್ರತಿಯೊಂದಕ್ಕೂ ಅವ್ರನ್ನೇ ಅವಲಂಬಿಸಿರ್ತೀವಿ. ಈಗ ನಮ್ಮ ಹತ್ರ ಮಿಲ್ಕಿಂಗ್ ಮಿಷಿನ್ ಇದ್ದರೆ, ಒಂದು ಚಾಪ್ ಕಟ್ರ್ ಇದ್ದರೆ ಸುಮಾರು ಒಂದು 10 ಹಸು 12 ಹಸು ಬರೀ ಮೇವು ತಂದು ಹಾಕೋದು ಅಷ್ಟೇ ಕೆಲಸ ಆಗಿರುತ್ತೆ. ಮಿಕ್ಕಿದ್ದೆಲ್ಲ ಮಿಷಿನ್ ಎಕ್ವಿಪ್ಮೆಂಟೇ ಮಾಡೋದ್ರಿಂದ ನಾವು ಯಾವುದೇ ಬೇರೆ ಕೆಲಸದವ್ರ ಮೇಲೆ ಡಿಪೆಂಡ್ ನಾವು ಏನು ಆದಾಯ ಮಾಡ್ತೀವಿ ಅದು ಕಂಪ್ಲೀಟ್ ನಮಗೆ ಬರ್ತಾ ಇರುತ್ತೆ. ಇಲ್ಲ ನಾವು ದುಡ್ದಿದ್ದೆಲ್ಲ ಅವ್ರಿಗೆ ಕೊಡಬೇಕಾಗುತ್ತೆ. ಈಗ 10,000 ನಾವು ದುಡಿದ್ರೆ 5,000 ಅವ್ರಿಗೆ ಕೊಟ್ಟರೆ ನಮಗೆ ಏನು ಯೂಸ್ ಬರುತ್ತೆ. ಮತ್ತು ಅದು ನಾವು ದುಡ್ಡು ಕೊಡ್ತೀವಿ ಅಂದರೂ ಕೂಡ ಈಗ ಇಂಡಸ್ಟ್ರೀಸ್ ಜಾಸ್ತಿ ಆಗ್ತಾ ಇರೋದ್ರಿಂದ ನಮಗೆ ಕೆಲಸದವರು ಸಿಗ್ತಾ ಇಲ್ಲ. ಅದರಿಂದ ಪ್ರತಿಯೊಂದು ಮನೆಗೂ ಒಂದೊಂದು ಏನು ಹಸು ಇರುತ್ತೆ, ಅದಕ್ಕೆ ಏನು ರಿಕ್ವೈರ್ಮೆಂಟ್ಸ್ ಇರುತ್ತೋ ಅದೆಲ್ಲ ಈಸಿಯಾಗಿ ಸಿಗೋದ್ರಿಂದ ಆರಾಮಾಗಿ ಅವ್ರು ಕಂಪ್ಲೀಟಾಗಿ ನೀಟಾಗಿ ಸಾಕೋಬೋದು. ರಿಸ್ಕು ಕಡಿಮೆ ಇರುತ್ತೆ. ಕಂಪ್ನಿಗಳು ಫ್ಯಾಕ್ಟ್ರಿಗಳು ಜಾಸ್ತಿ ಆಗಿರೋದ್ರಿಂದ ರೈತರು ಕೆಲಸ ಮಾಡೋವಂಥವ್ರು ಕಡಿಮೆ ಆಗಿದ್ದಾರೆ. ಮತ್ತು ಕೂಲಿನೂ ತುಂಬ ದುಬಾರಿ ಆಗ್ತಾ ಇದೆ. ಹಾಗಾಗಿ ಯಂತ್ರಗಳ ಮೇಲೆ 1 ಟೈಮ್ ಇನ್ವೆಸ್ಟ್ ಮಾಡೋದ್ರಿಂದ ಅವರ ಕೂಲಿಗೆ ಕೊಡುವಂಥ ದುಡ್ಡು ಉಳಿತಾಯ ಆಗುತ್ತೆ ಮತ್ತು ಯಂತ್ರಗಳಿಂದ ಕೆಲಸನೂ ಬೇಗ ಆಗುತ್ತೆ. ಹಾಗಾಗಿ ರೈತರಿಗೆ ತುಂಬ ಸಹಕಾರಿ ಅಂತ ಹೇಳ್ತಾ ಇದ್ದಾರೆ. ಹೌದು, ಮತ್ತು ನಾವು ಏನು ಅನ್ನ ತಿಂತೀವಿ ಅದನ್ನ ಪ್ರಿಪೇರ್ ಮಾಡೋರು ಬೇಕಲ್ಲ. ಎಲ್ಲರೂ ಕೆಲಸಕ್ಕೆ ಹೋಗ್ಬಿಟ್ರೆ ಅಗ್ರಿಕಲ್ಚರ್ ಅನ್ನೋದೇನು ನಮಗೆ ಬೇಕಲ್ಲ. ನಾವು ಬೆಳೆದ್ರೇ ತಿನ್ನೋಕ್ಕಾಗೋದು. ಎಲ್ಲ ಕೆಲಸಕ್ಕೆ ಹೋಗ್ಬಿಟ್ರೆ ಬೆಳೆಯೋರು ಯಾರು? ಅದರಿಂದ ಮೇಜರ್ ಇಶ್ಯೂ ಅವ್ರವ್ರದ್ದು. ಈ ಯಂತ್ರಗಳನ್ನ ಬಳಸ್ಕೊಳ್ಳೋದ್ರಿಂದ ರೈತರ ಕೆಲಸ ಸುಲಭ ಸುಲಭನೂ ಆಗುತ್ತೆ. ಆದಷ್ಟು ನಾವು ತಿನ್ನೋ ಆಹಾರಗಳನ್ನ ನಾವೇ ಬೆಳ್ಕೊಳ್ಳೋಕ್ಕೆ ಟ್ರೈ. ಈಗ ಫಾರಿನ್ ಕಂಟ್ರೀಸಲ್ಲಿ ಹೇಗೆ ಅವರು ವೀಕ್ಲಿ 2 ಡೇಸ್ ಅಗ್ರಿಕಲ್ಚರ್ಗೆ ಟೈಮ್ ಸ್ಪೆಂಡ್ ಮಾಡ್ತಾರೆ, ಆ ಥರ ನಾವು ಏನು ತಿಂತೀವಿ ಅದನ್ನು ಮಿನಿಮಮ್ ನಾವು ಬೆಳ್ಕೊಳ್ಳೋಕ್ಕೆ ಟ್ರೈ ಮಾಡಿದ್ರೆ ಒಳ್ಳೆಯದು.
ಸರ್ ನಿಮ್ಮಲ್ಲಿ ಏನೇನು ಎಲೆಕ್ಟ್ರಾನಿಕ್ಸ್ ಐಟಮ್ಸ್ ಸಿಗುತ್ತೆ ಮತ್ತು ಇಲ್ಲಿ ಏನೇನಿದೆ ಅದನ್ನೆಲ್ಲ ತೋರಿಸ್ತಾ ಮಾಹಿತಿ ಕೊಡ್ತಾ ಹೋಗಿ ಸರ್. ಓಕೆ, ನಮ್ಮಲ್ಲಿ ಏಮ್ಸ್ ಕಾರ್ಪೊರೇಷನ್ ಅವ್ರದ್ದು ಎಲೆಕ್ಟ್ರಾನಿಕ್ ಐಟಮ್ ಆದ ಮಿಕ್ಸರ್ ಗ್ರೈಂಡರ್ಸ್ ಇರ್ಬೋದು, ಮತ್ತು ಇನ್ಸ್ಟಂಟ್ ಗೀಸರ್ಸ್ ಇರ್ಬೋದು, ಮತ್ತು ವಾಷಿಂಗ್ ಮಿಷಿನ್ಸ್ ಇರ್ಬೋದು, ಕಾರ್ ವಾಷರ್, ಪ್ರೆಷರ್ ವಾಷರ್ಸ್ ಇರ್ಬೋದು, ಐರನ್ ಬಾಕ್ಸು, ಟಿ ವಿ 32 ಇಂಚಸ್ಸಿಂದ 40 ಇಂಚಸ್ಸು, 43 ಇಂಚಸ್ಸು, ಮತ್ತು 55 ಇಂಚಸ್ಸು, ಮತ್ತು 65 ಇಂಚಸ್ಸು ಟಿ ವಿಸ್ ಇದೆ, ಮತ್ತು ವ್ಯಾಕ್ಯೂಮ್ ಕ್ಲೀನರ್ಸ್ ಇದೆ, ಮತ್ತು ಲ್ಯಾಂಡ್ಸನ್ ಅವ್ರದ್ದಾದ ಮಿಲ್ಕಿಂಗ್ ಮಿಷಿನ್ಸ್ ಇದೆ, ಕಂಪ್ಲೀಟ್ ಸೆಟ್ ಆಫ್ ಮಿಲ್ಕಿಂಗ್ ಮಿಷಿನ್ಸು, ಮತ್ತು ಪ್ರೆಷರ್ ವಾಷರ್ಸು, ಮತ್ತು ಡಿಗ್ಗರ್ಸ್ ಇದೆ ನಮ್ಮಲ್ಲಿ. ಮತ್ತು ಏನೇನು ಸ್ಪೇರ್ಸ್ ಬೇಕು ಅದು ಸ್ಪೆಸಿಫಿಕ್ ಆಗಿ ಆ ಸ್ಪೇರ್ಸ್ ಸಿಗುತ್ತೆ ನಿಮಗೆ. ಮತ್ತು ಇಲ್ಲಿ ಈ ಕಡೆ ಬಂದರೆ ನಿಮಗೆ ಮದ್ದೊಡೆಯೋ ಸ್ಪ್ರೇಸ್ ಇರ್ಬೋದು, ಮತ್ತು ಗ್ರಾಸ್ ಕಟ್ಟಿಂಗ್ ಇರ್ಬೋದು, ಗ್ರಾಸ್ ಕಟ್ಟಿಂಗ್ ಮಿಷನ್ಸ್ ಇದೆ ನಿಮಗೆ. ಮತ್ತು ಈ ಕಡೆ ಬಂದರೆ ನಿಮಗೆ ಮೋಟ್ರು ಅಂದರೆ ಸಂಪ್ ಮೋಟ್ರಸ್ ಇದೆ, ಭೂಮಿಯಿಂದ ನೀರು ಸಂಪ್ ಮೋಟ್ರು ನೀರೆತ್ತುವಂಥ ಸಂಪ್ ಮೋಟ್ರಸ್ ಇದೆ. ಮತ್ತು ಈ ಕಡೆ ಬಂದರೆ ನಿಮಗೆ ಪಂಪ್ ಇದೆ, ಈ ಟ್ಯಾಕ್ಟ್ರಿ ಇರೋರು ಆರಾಮಾಗಿ ಆ ಪಂಪನ್ನ ಅದಕ್ಕೆ ಅಟ್ಯಾಚ್ ಮಾಡ್ಕೋಬೋದು. ಮತ್ತು ಮದ್ದೊಡೆಯ ಪಂಪ್ಸ್ ಇದೆ ಈ ಕಡೆ ಬಂದರೆ. ಮತ್ತು ಇಲ್ಲಿ ಬಂದರೆ ಟ್ರೀ ಕಟ್ಟಿಂಗ್ ಚೈನ್ ಸ್ಪಾಗ್ಲಿದೆ, ಮತ್ತು ಮದ್ದೊಡೆಯೋದು ಬೆನ್ಗೆ ಹಾಕೊಂಡು ಹೊಡೆಯೋವಂಥ ಮದ್ದು ಸ್ಪ್ರೇಗಳಿದೆ. ಮತ್ತು ಮುಂದೆ ಹೋದರೆ ಬ್ರಷ್ ಕಟ್ಟರ್ಸ್ ಇದೆ, ಹುಲ್ ಕಟ್ ಮಾಡ್ಬೋದು, ಆ ಥರದ್ದೆಲ್ಲ ನಮ್ಮಲ್ಲಿ ಅವೈಲೇಬಲ್ ಇದೆ. ಒಂದು ಎಕ್ವಿಪ್ಮೆಂಟ್ಸ್ ಇದೆ, ಇದರ ಚಾಫ್ ಕಟ್ಟರ್. ಈ ಚಾಫ್ ಕಟ್ಟರ್ ಬಂದು 3 HP ಮೋಟ್ರ್ ಬರುತ್ತೆ. ಮತ್ತು ಮೇವು ಕುರಿಗಾಗ್ಬೋದು, ಹಸುಗಾಗ್ಬೋದು, ಕಂಪ್ಲೀಟ್ ಇದರಲ್ಲಿ ಕಟ್ಟಾಗುತ್ತೆ. ಯಾವುದೇ ಥರ ನೀವು ತೊಗೊಂಡು ಮಚ್ಚಲ್ಲಿ ಕಟ್ ಮಾಡೋದು ಆ ಥರ ಏನಿಲ್ಲ. ಆರಾಮಾಗಿ ಒಂದು 1 ಅವರ್ಗೆ 1 ಟನ್ನಷ್ಟು ಮೇವು ಕಟ್ ಮಾಡುತ್ತೆ ಈ ಚಾಪ್ ಕಟ್ರು. ಮತ್ತು ಈ ಕಡೆ ಬಂದರೆ 7 HP ವೀಡ್ರ್ ಇದೆ. ಈಗ ಏನು ಹುಲ್ಲು ಕಟ್ ಮಾಡಬೇಕು ಮತ್ತು ಕೆಲಸದವ್ರನ್ನ ತೊಗೊಂಡು ಹೋಗಬೇಕು ಅದೇನು ಅವಶ್ಯಕತೆ ಬರೋಲ್ಲ. ಕಂಪ್ಲೀಟ್ ನೀವು ಒಂದು ಮಿಷಿನ್ ಇಟ್ಕೊಂಡ್ರೆ ಇದರಲ್ಲಿ ರೋಟ್ರು ಕೊಡ್ತಾರೆ. ಆ ರೋಟ್ರಲ್ಲೇ ಕಂಪ್ಲೀಟ್ ಹುಲ್ಲೆಲ್ಲ ಕಳೆ ಕಿತ್ಬಿಡುತ್ತೆ. ರೋಸ್ ಗಿಡ ಇರ್ಬೋದು, ಇಲ್ಲಾಂದರೆ ಮಾವಿನ ತೋಟ ಇರ್ಬೋದು, ಚೇಪೆ ತೋಟ ಇರ್ಬೋದು, ಯಾವುದೇ ಇದರಲ್ಲೂ ಕೂಡ ನೀವು ಸಣ್ಣ ಇನ್ಸ್ಟ್ರೂಮೆಂಟಿಂದ ಕ್ಲಿಯರ್ ಮಾಡ್ಕೋಬೋದು. ಇದು ಬಂದು ಲ್ಯಾಂಡ್ಸನ್ ಅವ್ರದ್ದು 8 HP ಮೋಟ್ರು, 8 HP ಇಂಜಿನ್ನು. ಇದು 1 ವರ್ಷ ವಾರಂಟಿ ಬರುತ್ತೆ ನಿಮಗೆ. ಆರಾಮಾಗಿ ಇದನ್ನು ಬಳಸ್ಕೊಂಡು ಯಾವುದೇ ಥರದ ಸಣ್ಣ ಪುಟ್ಟ ಜಮೀನುಗಳಲ್ಲಿ 1 ಎಕರೆ 2 ಎಕರೆ ಇರೋರೆಲ್ಲ ಆರಾಮಾಗಿ ತೊಗೊಂಡು ಅದನ್ನು ಕಳೆ ಎಲ್ಲ ಕ್ಲಿಯರ್ ಮಾಡ್ಕೋಬೋದು. ಮತ್ತು ಇದರಲ್ಲೇ 2 HP ಬರುತ್ತೆ, ಮತ್ತು 3 HP ಬರುತ್ತೆ, ಮತ್ತು ಗ್ರಾಸ್ ಕಟ್ರು ಟ್ರಾಲಿ ಬರುತ್ತೆ. ನೀವು ಯಾವುದೇ ಥರ ಬೆನ್ಗೆ ಹಾಕ್ಕೊಂಡೆ ಆರಾಮಾಗಿ ಫ್ಲ್ಯಾಟ್ ಇರೋ ಜಮೀನಲ್ಲೆಲ್ಲ ಆರಾಮಾಗಿ ಹುಲ್ಲೆಲ್ಲ ಕಟ್ ಮಾಡ್ಕೋಬೋದು. ಸರ್ ಎಲ್ಲ ಒಳ್ಳೆ ಯಂತ್ರಗಳಿದ್ದಾವೆ. ಇದು ವಾರಂಟಿ ಮತ್ತು ಸರ್ವಿಸು ಯಾವ ಥರ? ವಾರಂಟಿ ಬಂದು ಇದು ಒಂದು ಮಿಷಿನ್, ಇದು ಲ್ಯಾಂಡ್ಸನ್ ಬಂದು 1 ವರ್ಷ ಇಂಜಿನ್ ವಾರಂಟಿ ಬರುತ್ತೆ. ಮತ್ತು ಸರ್ವಿಸಿಂಗ್ ಎಲ್ಲ ನಮ್ಮಲ್ಲೂ ಮಾಡ್ತೀವಿ. ಮೇಜರ್ ಇಶ್ಯೂಸ್ ಇದ್ದರೆ ಚಿಕ್ಕಬಳ್ಳಾಪುರಲ್ಲಿ ಅವ್ರದ್ದು SLV ಎಂಟರ್ಪ್ರೈಸ್ ಅಂತ ಗಿರೀಶ್ ಪ್ರೊಪರೇಟ್ರು, ಅಲ್ಲಿ ಮಾಡಿಸ್ಕೊಡ್ತೀವಿ ಏನೇ ಸಮಸ್ಯೆ ಇದ್ದರು. ಮತ್ತು ಸ್ಪೇರ್ಸ್ ಎಲ್ಲ ನಮ್ಮಲ್ಲೇ ಅವೈಲೇಬಲ್. ಕಂಪ್ನಿಯವ್ರು ಏನಾದರೂ ಬಂದು ಸರ್ವಿಸ್ ಮಾಡೋದು? ಕಂಪ್ನಿ ಅಂದರೆ ಅವರು SLV ಎಂಟರ್ಪ್ರೈಸ್ ಅನ್ನೋರು ಅವರು ಕಂಪ್ನಿನೇ. ಅವರು ಆ್ಯಕ್ಚುಲು ಅದು ಬಂದು ಜಪಾನ್ ಟೆಕ್ನಾಲಜಿ ಇಂಜಿನ್ ಬಂದು ಏನೇ ಸ್ಪೇರ್ಸ್ ಇದ್ದರೂ ಮಾಡಿಕೊಡ್ತೀವಿ ನಾವೇ. ಮೇಜರ್ ಇಶ್ಯೂಸ್ ಇದ್ದಾಗ ಮಾತ್ರ ಅವರು ವಿಸಿಟ್ ಮಾಡ್ತಾರೆ. ಇಲ್ಲಿ ಎವ್ರಿ ಸಂಡೇ ಬರ್ತಾರೆ, ಏನಾದ್ರು ಇದ್ದಾಗ ಇದು ಮಾಡಿಕೊಡ್ತಾರೆ. ಸರ್ ಪ್ರೈಸ್ ಏನಿದೆ ಸರ್? ಪ್ರೈಸ್ ಬಂದು ಇದು ಲ್ಯಾಂಡ್ಸನ್ದು ಪವರ್ ವೀಡರ್ 8 HP ಆಟೋಮೆಟಿಕ್ ಸ್ಟಾಟಿಕ್ ಬಂದು 56,000 ಇದೆ. ಮತ್ತು ಇದು ಮ್ಯಾನ್ಯಲ್ ಬರುತ್ತೆ ಇದರಲ್ಲೇ, ಅದು 50,000 ಇದೆ. ಅದರಲ್ಲಿ 7 HP ಇದೆ. 7 HP ಬಂದು 38,000 ಇದೆ. 5 HP ಬಂದು 36,000 ಇದೆ. ಎಲ್ಲ ಕಾಮನಾಗಿ 1 ಇಯರ್ ವಾರಂಟಿ ಇರುತ್ತೆ. ಯಾವುದೇ ನಮ್ಮ ಲ್ಯಾಂಡ್ಸನ್ ಬ್ರ್ಯಾಂಡ್ದು ನೀವು ತೊಗೊಂಡ್ರೆ 1 ಇಯರ್ ಇಂಜಿನ್ ವಾರಂಟಿ ಬರುತ್ತೆ. ಏನೇ ಇದ್ದರೂ ರೀಪ್ಲೇಸ್ ಮಾಡಿಕೊಡ್ತಾರೆ. ನಮಸ್ತೆ ಸರ್. ನಮಸ್ತೆ. ಇಲ್ಲಿರ್ತಕ್ಕಂಥ ಯಂತ್ರಗಳು ರೈತರಿಗೆ ತುಂಬ ಉಪಯುಕ್ತ ಆಗುತ್ತೆ ಅಂತ ಹೇಳ್ತಾ ಇದ್ದೀರಾ. ಯಾವ ರೀತಿ ಉಪಯುಕ್ತ ಆಗುತ್ತೆ, ಕೆಲಸ ಎಷ್ಟು ಬೇಗ ಆಗುತ್ತೆ, ಮತ್ತು ಈ ಯಂತ್ರಗಳ ಬಗ್ಗೆ ನಿಮ್ಮ ಒಂದು ಅನುಭವದ ಮಾತುಗಳೇನು ಅನ್ನೋದನ್ನು ಹೇಳಿ ಸರ್. ಇದು ಬಂದು ಬ್ರಷ್ ಕಟ್ರ್ ಅಂತ ಹೇಳ್ಬಿಟ್ಟು ಇದನ್ನು ಮೊದಲು ನಾವು ಬೆನ್ನಕ್ಕೆ ಹಾಕ್ಯಂಡು ಹೊಡಿಬೇಕಾಗಿತ್ತು, ಅದು ಒತ್ಕೊಂಡು ಓಡಾಡಬೇಕಾಗಿತ್ತು. ನಾನು ಇದರೊಳಗೆ ಸುಮಾರು ಒಂದು 10 ವರ್ಷ ನನ್ನ ತರಬೇತಿ ಇದೆ. ಇದ್ರಾಗ ನಾನು ಒಂದು 10 ವರ್ಷದಿಂದ ಕೆಲಸ ಮಾಡ್ತಾಯಿದ್ದೆ. ನನ್ನ ಅನುಭವದಾಗ ಹೇಳ್ಬೇಕಂದ್ರೆ ಇದನ್ನು ಹೊರಬೇಕಾಗಿತ್ತು. ಮೊದಲು ಭುಜಕ್ಕೆ ಹಾಕ್ಯಂಡು ಎತ್ಕೊಂಡು ಓಡಾಡೋ ಕೆಲಸ ಮಾಡಬೇಕಾಗಿತ್ತು. ಈಗ ಒಂದು ಸುಮ್ಮನೆ ವಯಸ್ಸಾಗಿರೋಂಥವ್ರು ಕೂಡ ಇದನ್ನು ಬಳಸ್ಬೋದು. ಕಳೆ ಪಳೆ ತೆಗೆಯೋದಕ್ಕಂಥದ್ದು ಆಗ್ತದೆ. ಅಂದರೆ ಬೆನ್ನಾಗಿ ತೆಗೆಯೋದಕ್ಕಿಂತ ಸ್ವಲ್ಪ ವೇರಿಯೇಷನ್ಸ್ ಇರ್ತದೆ. ಆದರೆ ಎಂಥವ್ರು ಬೇಕಾದ್ರೆ ಇದನ್ನು ಹಾಕ್ಯಂಡು ಬಳಸೋಂಥ ಒಂದು ವ್ಯವಸ್ಥೆ ಇದ್ರಾಗ ಈ ಒಂದು ಬ್ರಷ್ ಕಟ್ರಾಗಿದೆ. ಇದ್ರಾಗಿಂದು ಚಿಕ್ಕ ಟ್ರಾಲಿ ಮಾಡಲು ಬರ್ತದೆ. ಈ ಟ್ರಾಲಿ ಮಾಡಲು ಅಂತ ಹೇಳ್ಬಿಟ್ಟು ಒಂದು ವಿಶೇಷವಾಗಿ ಕಂಡಿಡ್ದವ್ರೆ. ಆದರೆ ಇದ್ರಾಗ ಇನ್ನೂ ಮೆಥಡ್ಸ್ ಚೇಂಜ್ ಆಗಿದೆ. ಹಂಗಾಗಿ ಇದನ್ನು ಬರೀ ಟ್ರಾಲಿಗೂ ಹಾಕ್ಬೋದು, ಮತ್ತು ಬೇಡ ಅಂದರೆ ಎಕ್ವಿಪ್ಮೆಂಟ್ ಕೊಟ್ಟವ್ರೆ, ಮತ್ತು ಭುಜಕ್ಕೂ ಹಾಕ್ಯಂಡು ಮಾಡ್ಬೋದು. ಇದ್ರಾಗ ಸುಮಾರು ಕೆಲಸ ಮಾಡೋಕ್ಕಂಥ ವ್ಯವಸ್ಥೆ ಇದ್ರಾಗ ಒಂದು ಮಿಷನ್ ಮಲ್ಟಿಪಲ್ ಯೂಸ್ ಇದೆ. ಮಲ್ಟಿಪಲ್ ಯೂಸ್ ಆಗಿ ಇದ್ರಾಗ ಮಾಡ್ಕೊಂಬಂತು. ಹಾಗೆ ಈಗ ಇದು ಮೇವು ಕಟ್ ಮಾಡೋಂಥ ಒಂದು ಹೊಸ ಮಿಷನ್ ಬಂದಿದೆ, ಹೊಸ ಮೆಥಡಲ್ಲಿದೆ. ಇದು ಟ್ರಾಲಿ ಮಾಡಲು, ಇದು ಬೆಲ್ಟ್ ಮೇಲಿದೆ. ಇದ್ಮೇಲೆ ಮೇವು ಇಟ್ಟರೆ ಆದಷ್ಟು ಆಟೋಮೆಟಿಕ್ಕಾಗಿ ಮೇವು ತಗೊಂಡು ಅದೇ ಹೇಳ್ಕೊಂಡು ಅದೇ ಕಟ್ ಮಾಡ್ತದೆ. ಮೊದಲು ಏನಾಗ್ತದೆ,
ಹೋಲ್ಡ್ ಮಾಡಲಾಗಿತ್ತು, ಲೇಟಾಗಿ ಕಟ್ ಮಾಡ್ತಾ ಇತ್ತು. ಈಗೇನಿಲ್ಲ, ಇದು ಫಾಸ್ಟ್ ಇದೆ, 3 HP ಮೋಟ್ರ್ ಇದೆ. ಈ ಯಂತ್ರದಲ್ಲಿ ಕಟ್ ಮಾಡೋದ್ರಿಂದ ಮೇವು ವೇಸ್ಟ್ ಆಗೋದು ನಿಯಂತ್ರಣ ಆಗುತ್ತೆ, ನಿಯಂತ್ರಣ ಆಗ್ತದೆ. ಅಂದರೆ ಕೆಲಸ ಬೇಗ ಆಗ್ತದೆ. ವಿತಿನ್ನು ಮೊದಲಾಗಿರೋ 10-15 ನಿಮಿಷ ಮೆಷಿನ್ ಹತ್ರ ಕಾಯಬೇಕಾಯಿತು. ಅದರಲ್ಲಿ ಮಾಡೋಕ್ಕೆ ಹೋದಾಗ ಮೆಷಿನಿಂದ ಸುಮಾರು ಡ್ಯಾಮೇಜ್ ಆಗ್ತಾಯಿತ್ತು, ಕೈಗೆ ಆಗ್ತಾಯಿತ್ತು. ಈ ಒಂದು ಹೊಸ ಮೆಥಡ್ನಾಗೆ ಸೇಫ್ಟಿ ಇದೆ. ಕಟ್ ಮಾಡೋಕ್ಕೆ ಹೋದಾಗ ಯಾವುದೇ ಆಟೋಮೆಟಿಕ್ ನಾವು ಇಲ್ಲಿ ಇಟ್ಬಿಟ್ರೆ ಸಾಕು, ಅದೇ ಹೇಳ್ಕೊತದೆ. ಮೊದಲು ನಾವೇ ತೊಳ್ಕೊಡಕ್ಕೆ ಹೋಗೋದು ಅಂಥದ್ದೆಲ್ಲ ಈ ಮಿಷಿನಿಂದ ಸೇಫ್ಟಿ ಇದೆ. ಆಮೇಲೆ ಇದ್ರಾಗ ಏನಾಗಿದೆ ಅಂದರೆ 2 ಸಿಸ್ಟಮ್ ಇದೆ. ಉದ್ದ ಕಟ್ ಮಾಡ್ಬೋದು ಮತ್ತು ಕಡಿಮೆ ಇದ್ರಾಗ ಕಟ್ ಮಾಡ್ಬೋದು. ಏನಿಲ್ಲ, ಒಂದು ಗೇರ್ ಸಿಸ್ಟಮ್ ಇದೆ. ಈ ಗೇರ್ ಚೇಂಜ್ ಮಾಡಿದಾಗ ಉದ್ದನೂ ಬರ್ತದೆ. ಅದೇ ಇದನ್ನು ಇದು ಮಾಡಿದೆ ಕಡಿಮೆ ತುಂಡಾಗಿ ಕಟ್ ಮಾಡ್ಬೋದು. ಇದು ಬೆಲ್ಟ್ ಇದೆ, ಇದು ಬೆಲ್ಟ್ ಇಲ್ಲ, ಸೇಮ್ ಇದೆ. ಅದು ರೇಟ್ ಇದಕ್ಕೆ ಸ್ವಲ್ಪ ವೇರಿಯೇಷನ್ಸ್ ಚೇಂಜ್ ಇದೆ. ಒಂದು 2-3 ಸಾವಿರ ಇದಕ್ಕೂ ವ್ಯತ್ಯಾಸ ಇದೆ. ಈ ಯಂತ್ರದ ಬಗ್ಗೆ ಹೇಳಿ ಸರ್. ಇದು ಬಂದು ಲ್ಯಾಂಡ್ಸನ್ ಕಂಪ್ನಿಯಿಂದ 8 HP ಮಾಡಿದ್ದಾರೆ. ಇದು 5 ಸ್ಪೀಡ್ ಇದೆ. ಮೊದಲು 7 HP ಮೋಟ್ರ್ ಇದೆ, ಅದು ಬಂದು 7 HP ಇದೆ. ಇದು ಬಂದು 8 HP ಇದೆ. 8 HP ಏನು ಮಾಡಿದೆ ಅಂದರೆ ಮಲ್ಟಿ ಸ್ಪೀಡ್ ಇದೆ. ಇಲ್ಲಿ 4 ಗೇರ್ ಇದೆ, 3 ಗೇರ್ ಮುಂದಕ್ಕೆ ಇದೆ, 1 ಗೇರ್ ಹಿಂದಕ್ಕಿದೆ. ಮಲ್ಟಿ ಸ್ಪೀಡು ನಾವು ಏನು ಸ್ಪೀಡ್ ಮಾಡ್ತಿರೋ ಅದು ಬೇಗ ಹೊಡಿತದೆ. ಆಮೇಲೆ ಇದೇನು ಹೇಳ್ತಾರೆ ಅಂದರೆ ಈ ಇದ್ರ ಮಾಡೋಕ್ಕೆ ಹೋದಾಗ ಕೈ ಅದರ್ತದೆ, ಹೊಡೆಯೋಕ್ಕಾಗಲ್ಲ, ಹಾಗೆ ಹೀಗೆ ಅಂತಾರೆ. ಅದಲ್ತದೇನಿಲ್ಲ, ಅದರ್ಸೋದಂಥದ್ದೇನಿಲ್ಲ. ಇದರಲ್ಲಿ ಸುಮಾರು ಸ್ಮೂತಾಗಿ ಹ್ಯಾಂಡಲ್ ಮಾಡ್ಬೋದು. ಇದ್ರಾಗ 32 ಕೆಲಸ ಮಾಡ್ಬೋದು ಅಂತೇಳಿ ಹೇಳ್ತಾ ಇದ್ದಾರೆ. ನಾವು ಬಳಸಂಗೆಲ್ಲ ಇದು ಈ ಮಿಷಿನ್ ಒಳಗೆ 32 ಥರ ಕೆಲಸ ಮಾಡ್ಕೊಂಡು ಮೇಜರಾಗಿ ಏನು ಮಾಡ್ಬೋದು ಅಂದರೆ 500-600 kg ಟ್ರಾಲಿ, ಇದಕ್ಕಿಂದಗೆ ಟ್ರಾಲಿ ಹಾಕ್ಕೊಬೋದು. ರೋಡೊಳಗೆ ಒಂದು 10 ಮೂಟೆ ಸಿಮೆಂಟ್ ಹಾಕ್ಕೊಂಡು ಕೂಡ ಹೇಳ್ಕೊಂಡು ಹೋಗ್ಬೋದು. ಹಾಗೆ ರೈತರಿಗೆ ಬೇಕಂತಂದರೆ ಗೊಬ್ಬರ ಅದು ಇದೆಲ್ಲ ತುಂಬ್ಕೊಂಡು ಹೋಗ್ಬೋದು. ಹಂಗೆ ಚಿಕ್ಕ ಜಾಗದಾಗ ಕೂಡ ಇದನ್ನು ನಾವು ತಗೊಂಡು ಹೋಗ್ತಾ ಇರ್ಬೋದು. ಆಮೇಲೆ ಇದರಲ್ಲಿ ಇನ್ನೊಂದು ಮಾಡ್ಬೋದು, ಔಷಧಿ ಹೊಡೆ ಪಂಪ್ ಕೂಡ ಫಿಟ್ ಮಾಡ್ಬೋದು. ಇದಕ್ಕೇ ಬೇರೆ ಅದಕ್ಕೊಂದು ಇಂಜನ್ ಇಟ್ಕೊಳಕ್ಕೆ ಅಷ್ಟಲ್ಲ, ಇದೇ ಇಂಜನ್ಗೆ ಇಟ್ಕೊಂಡು ಅದು ಮಾಡ್ಬೋದು. ಆಮೇಲೆ ಏನಾಗ್ತದೆ ಅಂದರೆ ಈ ಸಣ್ಣ ಸುಮಾರು ಕಳೆ ಇರಲಿ, ಆ ಕಳೆನೆಲ್ಲ ಶಾಪ್ ಮಾಡ್ತದೆ, ಹಂಗೆ ಕಟ್ ಮಾಡಿಬಿಟ್ಟು ಉಳುಮೆ ಮಾಡ್ತದೆ. ಸುಮಾರು 1/2 ಅಡಿ ಅಷ್ಟು ಉಳುಮೆ ಇದ್ರಾಗ ಆಗ್ತಾಯಿದೆ. ಆಮೇಲೆ ಇದಕ್ಕೆ ಸುಮಾರು ಎಕ್ವಿಪ್ಮೆಂಟು, ಅಲ್ವೆ ಹಾಕ್ಬೋದು, ನೇಗ್ಲು ಹಾಕ್ಬೋದು, ಅಂಥದ್ದು ಎಲ್ಲ ವ್ಯವಸ್ಥೆಗಳು ಇದಾಗಿದೆ. ಈ ಒಂದು ಮಿಷಿನ್ ಇಟ್ಕೊಳ್ಳೋದ್ರಿಂದ ಮಿನಿ ಟ್ರ್ಯಾಕ್ಟರ್ ಇದ್ದಂಗೆ ಎಲ್ಲ ಕೆಲಸಗಳು ಈ ಒಂದು ಮಿಷಿನ್ ಇಟ್ಕೊಳ್ಳೋದ್ರಿಂದ ಒಂದು ಟ್ರ್ಯಾಕ್ಟ್ರಲ್ಲಿ ಏನು ಕೆಲಸ ಮಾಡ್ಬೋದು ಅಂಥ ಎಲ್ಲ ಕೆಲಸಗಳು ಇದರೊಳಗೂ ಮಾಡ್ಬೋದು. ಏನು ವೈವಿಧ್ಯವಾಗಿರುವಂಥ ವಿಭಿನ್ನವಾದ ವಸ್ತುಗಳನ್ನೆಲ್ಲ ಇಟ್ಟಿದ್ದೀರಾ, ಏನು ಈ ವಸ್ತುಗಳು ಅಂತ ಮಾಹಿತಿ ಕೊಡಿ ಸರ್. ನಮಸ್ತೆ. ಭೂಮಿಪುತ್ರ ಎಂಟರ್ಪ್ರೈಸಸ್ ಅಂತ ಹೇಳ್ಬಿಟ್ಟು ಎಸ್ಕ್ರಾಸಲ್ಲಿ ಒಂದು ಆಫರ್ ಸ್ಕೀಮ್ ಮಾಡಬೇಕಂತೇಳಿ ಸ್ಟಾರ್ಟ್ ಮಾಡಿದ್ವಿ. ಇಲ್ಲಿ ನಮ್ಮಲ್ಲಿ ಏನಾಗಿದೆ ಅಂದರೆ ದೇಸಿ ವಾಷಿಂಗ್ ಮಿಷಿನ್ ಇದೆ, ಸ್ಪೀಕರ್ಸ್ ಇದೆ, ಪ್ರೆಷರ್ ವಾಷರು, ವ್ಯಾಕ್ಯೂಮ್ ಕ್ಲೀನರು, ಗ್ರೈಂಡ್ರು, ಮಿಕ್ಸಿ, ಐರನ್ ಬಾಕ್ಸು ಮತ್ತು TV ಸೀನರ್ ಹೆಸರ ಆಫರ್ ಇರೋದ್ರಿಂದ ಏನು ಮಾಡಿದೆ ಅಂದರೆ MRP ಬೆಲೆಯಲ್ಲಿ ಸುಮಾರು ಕಡಿಮೆ ಅಂತಂದರೆ ಅರ್ಧದ ಬೆಲೆಗಿಂತ ಸ್ವಲ್ಪ ಜಾಸ್ತಿ ದಸರಾ ಹಬ್ಬಕ್ಕಾಗಿ ನಾವು ಇಟ್ಟಿದ್ದೀವಿ. ಅದಕ್ಕಾಗಿ ಗ್ರಾಹಕರು ಬಂದು ಈ ಒಂದು ಹೊಸ ಶೋರೂಮಲ್ಲಿ ಈ ಒಂದು ತಿಂಗಳಾಯಿತು. ಆ 1 ತಿಂಗಳಿಂದ ನಾವು ಈ ಒಂದು ಹೊಸ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಅದಕ್ಕಾಗಿ ಬರೀ 10-11 ದಿವಸಕ್ಕೆ ಮಾತ್ರ ಒಂದು ಸೇಲ್ಸ್ ಸೀಮಿತ ಅವಧಿಯ ಆಫರ್ ಇಟ್ಟಿದ್ದೀವಿ. ಇದನ್ನೊಂದು ಒಮ್ಮೆ ಎಲ್ಲ ಗ್ರಾಹಕರು ಬಂದು ನೋಡಲಿ. 60 ಇಂಚಿನ TV ಇದೆ, 53 ಇಂಚಿನ TV ಇದೆ, 43 ಇಂಚ್ ಇದೆ, 40 ಇಂಚ್ ಇದೆ. ಈ ಒಂದು ಬೆಲೆ ಹೇಳುವಂಥದ್ದೇ 80,000 ರೂಪಾಯಿ TV ಬರೀ 66,000 ರೂಪಾಯಿಗಿದೆ. ಸರ್, ರೈತರಿಗೆ ತುಂಬ ಅನುಕೂಲ ಆಗುವಂಥ ಹಾಲು ಕರೆಯೋ ಯಂತ್ರದ ಬಗ್ಗೆ ಮಾಹಿತಿ ಕೊಡಿ ಸರ್. ಹೌದು ಸರ್, ನಾವು ಈಗ ಏನಂದರೆ ನಮ್ಮ ಹತ್ರ ವೆರೈಟೀಸ್ ಆಫ್ ಮಿಲ್ಕಿಂಗ್ ಮಿಷಿನ್ಸ್ ಇದೆ. ಅದರಲ್ಲಿ ಏನಂದರೆ ಇದು ಸಣ್ಣ ರೈತರಿಗೆ ಅನುಕೂಲ ಆಗೋಂಥ ಮಿಷಿನ್ ಇದು ಬಂದುಬಿಟ್ಟು ನಿಮಗೆ ಮೋನೋಫಬ್ ಡ್ರೈವ್ ಅಂತೀವಿ. ಇದರಲ್ಲಿ 4ರಿಂದ 5 ಅಫು ಕೆಪಾಸಿಟಿ, ಸಣ್ಣ ಪುಟ್ಟ ರೈತರಿಗೆ ಇದು ಯೂಸ್ ಆಗುತ್ತೆ. ಇದು ಬಂದುಬಿಟ್ಟು 1/2 HP ಮೋಟ್ರು, ವ್ಯಾಕ್ಯೂಮ್ ಅದ್ರ ಜೊತೆನೇ ಇರೋದ್ರಿಂದ ಮೋನೋಫಬ್ ಡ್ರೈವ್ ಅಂತ ಇದನ್ನು ಕರಿತೀವಿ. ನಿಮಗೆ ರೈತರಿಗೆ ಇದ್ರ ಜೊತೆಯಲ್ಲಿ 25 ಲೀಟ್ರ್ ಕ್ಯಾನ್ ಬರುತ್ತೆ ಮತ್ತು 7 ಮೀಟ್ರ್ ವ್ಯಾಕ್ಯೂಮ್ ಪೈಪ್ ಬರುತ್ತೆ. ಸಣ್ಣ ಪುಟ್ಟ ರೈತರಿಗೆ ಇದು ಅನುಕೂಲ ಆಗುತ್ತೆ. ಇಲ್ಲ ನನಗೆ ನನ್ನಲ್ಲಿ ಒಂದು 10 ಅಫು ಇದೆ ಅನ್ನೋವಂಥ ರೈತರಿಗೆ ಇದರಲ್ಲೇ ಬೇರೆ ಮಾಡಲಿದೆ. ಮೋಟ್ರೇ ಬೇರೆ ಬರುತ್ತೆ, ವ್ಯಾಕ್ಯೂಮೇ ಬೇರೆ ಸಪ್ರೇಟ್ ಬರುತ್ತೆ. ಅದು ಬಂದುಬಿಟ್ಟು 1/2 HP ಮೋಟ್ರು, ವ್ಯಾಕ್ಯೂಮ್ ಬರುತ್ತೆ. ಅದು ಬಂದುಬಿಟ್ಟು ನಿಮಗೆ 8ರಿಂದ 10 ಅಫು ಕೆಪಾಸಿಟಿ ಬರುತ್ತೆ ಅಟ್ ಎ ಟೈಮ್. ಒಂದು ಅಫುಗೆ 6ರಿಂದ 7 ನಿಮಿಷಕ್ಕೆ ಒಂದು ಅಫು ಹಾಲು ಕರೆಯುತ್ತೆ. 2 HP ಮೋಟ್ರ್ ಇದೆ, ಆಲ್ ಇನ್ ಒನ್ ಫುಲ್ ಸೆಟ್ ಬರುತ್ತೆ. ಅದ್ರಿಗೆ ನೀವು 20 ಅಫು ವರೆಗೂ ಹಾಲು ಕರಿಬೋದು. ಮತ್ತು ಅಫು ಗಾಡಿ ತೊಳ್ಕೊಬೋದು. ತೋಟದ ಪಕ್ಕದಲ್ಲೇ ತೋಟ ಇದ್ದರೆ ನೀವು ಔಷಧಿನೂ ಹೊಡ್ಕೊಬೋದು. ಈ ಒಂದು ಆಫರ್ನ ನಮ್ಮ ವೀಕ್ಷಕರು ಸದುಪಯೋಗ ಪಡಿಸ್ಕೊಂಡು ಈ ಒಂದು ಐಟಮ್ಗಳನ್ನು ಖರೀದಿಸೋದ್ರಿಂದ ತುಂಬ ಅರ್ಧ ರೇಟ್ಗಿಂತ ಕಡಿಮೆ ಇದೆ. MRPಗಿಂತ ತುಂಬ ಕಡಿಮೆ ರೇಟ್ ಕೊಡೋದ್ರಿಂದ ಈ ಒಂದು ಸೀಮಿತ ಅವಧಿಯ ಆಫರ್ನ ಸದುಪಯೋಗ ಪಡಿಸ್ಕೋಬೇಕು ಅಂತ ಹೇಳ್ಬಿಟ್ಟು ನಮ್ಮ ರವಿ ಫೈಬರ್ ಯೂಟ್ಯೂಬ್ ಚಾನಲ್ ವತಿಯಿಂದ ಕೇಳ್ಕೊತಾ ಇದ್ದೀವಿ. ಧನ್ಯವಾದ.